ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೆಕೆಂಡ್ ಇಯರ್ DLED ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಏಪ್ರಿಲ್ 2026 ಮೊನ್ನೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ MCQ ಮತ್ತು 2 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ, ಅಪ್ಲೋಡ್ ಕೂಡ ಮಾಡಿದ್ದೀನಿ. ನೀವು ನೋಡಿರ್ಬೋದು. ನೋಡಿಲ್ಲ ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ನೋಡ್ಕೋಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏಪ್ರಿಲ್ 2026 ಏನು ಮೊನ್ನೆ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ಯಾಸೇಜ್ ಮತ್ತು ಪೋಯಮನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಯಾಕೆ ಪ್ಯಾಸೇಜ್ ಮತ್ತು ಪೋಯಮು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಭಾಳ ಸುಲಭವಾಗಿ ನೀವು 10 ಅಂಕಗಳನ್ನು ತಗೋಬೋದು. ಪ್ಯಾಸೇಜಲ್ಲಿ 5 ಮತ್ತು ಪೋಯಮಲ್ಲಿ 5. ಸಾಕಷ್ಟು ವೀಡಿಯೋಗಳನ್ನು ನಾನು ಪ್ಯಾಸೇಜ್ಗೆ ಮತ್ತು ಪೋಯಮ್ಗೆ ಸಂಬಂಧಪಟ್ಟಂತೆ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಈ ಒಂದು ಪ್ಯಾಸೇಜ್ ಕೂಡ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ನೀವು ಕೊನೆ ತನಕ ನೋಡಿ, ಇದರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ ಎಕ್ಸಾಮಲ್ಲಿ ಪಾಸ್ ಆಗೋದಕ್ಕೆ. ಪ್ಯಾಸೇಜನ್ನು ಹೇಗೆ ನಾವು ಬಿಡಿಸ್ಬೇಕು ಅಥವಾ ಏನು ಅಟೆಂಪ್ಟ್ ದ ಗಿವನ್ ಟಾಸ್ಕ್ ಅಂತ ಕೊಟ್ಟಿದ್ದಾನೆ ಆ ಟಾಸ್ಕ್ಗಳನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಒಂದು ಚರ್ಚೆ ನಾನು ಮಾಡ್ತೀನಿ. ಭಾಳ ಸುಲಭವಾಗಿ ನೀವು ಕಲಿಬೋದು. ಇಲ್ಲಿ ನೋಡಿ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಅಟೆಂಪ್ಟ್ ದ ಗಿವನ್ ಟಾಸ್ಕ್ ಅಂತ ಇದೆ. ಇಲ್ಲಿ ಒಂದು ಪ್ಯಾಸೇಜ್ ಇದೆ, ಜರ್ನಿ ಟು ದಿ ಟಾಪ್ ಅಂತಕ್ಕಂಥದ್ದು. ನನಗಾಗಲೇ ನಿಮ್ಮ ಜೊತೆ ಹೇಳಿದ್ದೀನಿ. ನೀವು ಈ ಒಂದು ಪ್ಯಾಸೇಜನ್ನು ಒನ್ಸ್ ಆರ್ ಟ್ವೈಸನ್ನು ಓದಿ, ಅಂಡರ್ಸ್ಟ್ಯಾಂಡ್ ಆದರೆ ಓಕೆ, ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೂ ಓಕೆ. ಯಾಕೆ ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಇಲ್ಲಿ ಆ ಟಾಸ್ಕ್ಗಳನ್ನು ಕ್ವಶನ್ಸ್ಗಳನ್ನು ಏನು ಮಾಡಬೇಕು, ಕ್ರಿಯೇಟ್ ಮಾಡಬೇಕಾಗತ್ತೆ, ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಏನೆಲ್ಲ ಕ್ವಶನ್ಸ್ಗಳನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಮೊದಲು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ರೈಟ್ 1 WH ಕ್ವಶನ್ ಅಂತ ಇದೆ. ನೋಡಿ, ಈ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಒಂದು WH ಕ್ವಶನನ್ನು ನೀವೇನು ಮಾಡಿ, ಕ್ರಿಯೇಟ್ ಮಾಡಿ, ಕನ್ಸ್ಟ್ರಕ್ಟ್ ಮಾಡಿ ಅಂತ ಇದೆ. ಬಿನಲ್ಲಿ ನೋಡಿ, ರೈಟ್ 2 ಗ್ಯಾಪ್ ಫಿಲ್ಲಿಂಗ್ ಕ್ವಶನ್ಸ್ ಅಂತದೆ. ಗ್ಯಾಪ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ಫಿಲ್ಲಿಂಗ್ ದ ಬ್ಲಾಂಕ್ಸ್ ಟೈಪ್ ಕ್ವಶನ್ಸನ್ನು ನೀವು ಕನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು, ಅಂದರೆ ಬಿಟ್ಟ ಸ್ಥಳ ತುಂಬಿ ಅಂತೇನು ಕ್ವಶನ್ಗಳು ಬರುತ್ತೆ ಅಂತಹ ಪ್ರಶ್ನೆಗಳನ್ನು ನೀವು ರಚನೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಸಿನಲ್ಲಿ ನೋಡಿ, ರೆಕಗ್ನೈಸ್ ಎನಿ 2 ನೌನ್ಸ್ ಫ್ರಮ್ ದಿ ಪ್ಯಾಸೇಜ್ ಅಂತೇಳಿ, ಈ ಪ್ಯಾಸೇಜಲ್ಲಿ ಯಾವುದಾದ್ರೂ 2 ನೌನ್ಗಳನ್ನು, ನಾಮಪದಗಳನ್ನು ನೀವು ರೆಕಗ್ನೈಸ್ ಮಾಡಿ ಮತ್ತು ಈ ಕೆಳಗೆ ಪಟ್ಟಿ ಮಾಡಿ ಅಂತ ಇದೆ. 2 ನೌನ್ಸ್ಗಳನ್ನು ನಾವು ಪ್ಯಾಸೇಜಲ್ಲಿ ಹುಡುಕಿ ಬರೀಬೇಕಾಗತ್ತೆ. ಮತ್ತು ಡಿನಲ್ಲಿ ನೋಡಿ, ರೈಟ್ 1 ಟ್ರೂ ಫಾಲ್ಸ್ ಕ್ವಶನ್, ಅಂದರೆ ಟ್ರೂ ಫಾಲ್ಸ್ ಕ್ವಶನನ್ನು ನೀವೇನು ಮಾಡಿ, ಕನ್ಸ್ಟ್ರಕ್ಟ್ ಮಾಡಿ. ಟ್ರೂ ಫಾಲ್ಸ್ ಅಂದರೆ ಏನು ಸತ್ಯ ಇದೆ ಅಥವಾ ತಪ್ಪಿದೆ ಅಂತಕ್ಕಂಥ ಒಂದು ಪ್ರಶ್ನೆ, ಅದು ನಿಜ ಅಥವಾ ಸುಳ್ಳು ಅಂತಕ್ಕಂಥ ಏನು ಪ್ರಶ್ನೆಗಳು ಬರುತ್ತಲ್ಲ, ಅಂತಹ ಪ್ರಶ್ನೆ ಒಂದನ್ನು ನೀವೇನು ಮಾಡಬೇಕಾಗತ್ತೆ, ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ. ಈಗ ನಾವು ಆನ್ಸರ್ಗಳನ್ನು ನೋಡಿ, ಇಲ್ಲಿ ರೈಟ್ 1 WH ಕ್ವಶನ್ ಅಂತ ಇದೆ. ಇಲ್ಲಿ ನಾನು ಆನ್ಸರ್ ಮಾಡಿ ಅದಕ್ಕೆ ನೋಡಿ, ಇಲ್ಲಿ ಒಂದು WH ಕ್ವಶನನ್ನು ಕನ್ಸ್ಟ್ರಕ್ಟ್ ಮಾಡಿ ಅಂತ ಇದೆ. ನಾನೇನು ಮಾಡಿದೆ, WH ಕ್ವಶನ್ಗೆ ಹೂ ವಾಸ್ ಚಿನ್ನಪ್ಪ ಅಂತ ಬರೆದೆ. ಅದು ಹೇಗೆ ಬರೆದೆ ನಾನು ನೋಡಿ, ಇಲ್ಲಿ ಚಿನ್ನಪ್ಪ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ನೋಡಿ, ಚಿನ್ನಪ್ಪ ಅಂತ ಇದ್ದಾನೆ. ನೀವು WH ಕ್ವಶನನ್ನು ಕನ್ಸ್ಟ್ರಕ್ಟ್ ಮಾಡಿ ಅಂತ ಬಂದಾಗ ಅಲ್ಲಿ ವ್ಯಕ್ತಿಯ ಹೆಸರಿದ್ದಾಗ ಹೂ ವಾಸ್ ಅಂತ ಸೇರಿಸ್ಕೊಡಿ, ಆ ವ್ಯಕ್ತಿಯ ಹೆಸರು ಹಾಕಿ ಕ್ವಶನ್ ಮಾರ್ಕಿ ಮುಗಿದೋಯಿತು. ನೋಡಿ, ಹೂ ವಾಸ್ ಚಿನ್ನಪ್ಪ, ಚಿನ್ನಪ್ಪ ಯಾವಾಗಿದ್ದ, ಚಿನ್ನಪ್ಪ ಯಾರು ಅಂತೇಳ್ಬಿಟ್ಟು ನೋಡಿ, ಹೂ ವಾಸ್ ಚಿನ್ನಪ್ಪ. ಈ ಥರದ ಪ್ರಶ್ನೆ ಕೇಳಿದಾಗ ಏನಾಗುತ್ತೆ, ನಿಮಗೆ ಇಲ್ಲಿ ಸುಲಭವಾಗಿ 1 ಅಂಕ ಸಿಗುತ್ತೆ. ಇದು WH ಪ್ರಶ್ನೆ ತಾನೇ, WH ಅಂತ ಇದ್ದೀನಿ. WH ಅಂತ ಹೇಳಿದ್ರೆ ವಾಟು, ವೆನ್ನು, ವೇರು, ವಿಚ್ಚು, ಹೂ, ವೈ, ಹೌ, ಇದೆಲ್ಲ WHಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಅವನು WH ಕ್ವಶನ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಮಾಡಿ ರಚನೆ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಚಿನ್ನಪ್ಪ ಅಂತ ಇಲ್ಲಿ ಇತ್ತು, ಎಲ್ಲಿ ಪ್ಯಾಸೇಜಲ್ಲಿತ್ತು. ನಾನೇನು ಮಾಡಿದೆ, ಹೂ ವಾಸ್ ಸೇರಿದೆ. ಇದು ಮಕ್ಕಳು ಕೂಡ ಮಾಡ್ಬೋದು. ಹೂ ವಾಸ್ ಚಿನ್ನಪ್ಪ ಅಂತ ಹೇಳಿದ್ರೆ ಕ್ವಶನ್ ಮಾರ್ಕ್ ಹಾಕಿದ್ರೆ WH ಕ್ವಶನ್ ಕನ್ಸ್ಟ್ರಕ್ಟ್ ಆಯಿತು. ನಿಮಗೆ ಸುಲಭವಾಗಿ 1 ಅಂಕ ಸಿಕ್ತು. ಅದಕ್ಕೆ ನಾನು ಹೇಳೋದು, ಪ್ಯಾಸೇಜನ್ನು ಬಿಡಿಸೋದು ನಾವೇನು ಮಾಡಬೇಕಾಗುತ್ತೆ, ಕಲಿಬೇಕಾಗತ್ತೆ ಅಂತಕ್ಕಂಥದ್ದು. ಇದು ಕಲಿತ್ರೆ ಬಹಳ ಸುಲಭವಾಗಿ ನಿಮಗೆ 5 ಅಂಕಗಳು ಲಭ್ಯ ಆಗುತ್ತೆ. ನೋಡಿ, ಈ ಪ್ರಶ್ನೆಗೆ ನಿಮಗೆ ಎಷ್ಟು ಬಂತು, 1 ಅಂಕ ಬಂತು. ಸೆಕೆಂಡ್ ಬಿ ಕ್ವಶನ್ ನೋಡಿ, ರೈಟ್ 2 ಗ್ಯಾಪ್ ಫಿಲ್ಲಿಂಗ್ ಕ್ವಶನ್ಸ್ ಅಂತ ಇದೆ. ಗ್ಯಾಪ್ ಫಿಲ್ಲಿಂಗ್ ಅಂತ ಹೇಳಿದ್ರೆ ಬಿಟ್ಟ ಸ್ಥಳ ತುಂಬಿ, ಅಂತಹ ಒಂದು ಟೈಪಿನ ಕ್ವಶನ್ಗಳನ್ನು ನೀವೇನು ಮಾಡಬೇಕು, ರಚನೆ ಮಾಡಬೇಕು ಅಂತ ಇದೆ. ನಾನು ಇಲ್ಲಿ ಮಾಡಿ ನೋಡಿ, ಗ್ಯಾಪ್ ಫಿಲ್ಲಿಂಗ್ ಕ್ವಶನ್ಸ್ ಅಂತ ನಾನೇನು ಮಾಡಿದೆ, ಸಾಲು ಮರದ ತಿಮ್ಮಕ್ಕ ವಾಸ್ ಮ್ಯಾರಿಡ್ ಟು ಡ್ಯಾಶ್ ಅಂತ ಬರೆದೆ. ಮೊನ್ನೆ ಕ್ವಶನ್ನು ಶಿ ಹಾಸ್ ಪ್ಲಾಂಟೆಡ್ ಆ್ಯಂಡ್ ರೈಸ್ಡ್ ಮೋರ್ ದೆನ್ ಡ್ಯಾಶ್ ಟ್ರೀಸ್ ಅಂತ ಮಾಡಿದೆ. ಇದು ನಾನು ಬೈ ಹಾರ್ಟ್ ಮಾಡಿಕೊಂಡು ಮನೆಯಿಂದ ಬಂದಿದ್ದ ಇಲ್ಲ.
ಇಲ್ಲೇ ಇದೆ, ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಡಬೇಕು, ಪ್ರಶ್ನೆಯನ್ನು ಮಾಡಬೇಕು ಅಂತ ಇದೆ. ಸೊ ಇಲ್ಲಿ ನೋಡಿ, ಸಾಲು ಮರದ ತಿಮ್ಮಕ್ಕ ವಾಸ್ ಮ್ಯಾರಿಡ್ ಟು, ಇಲ್ಲಿದೆ ನೋಡಿ, ಸೇಮ್ ಸೆಂಟೆನ್ಸ್ ತಗೊಂಡೆ ನಾನು ನೋಡಿ. ಸಾಲು ಮರದ ತಿಮ್ಮಕ್ಕ ವಾಸ್ ಮ್ಯಾರಿಡ್ ಟು ಇಷ್ಟು ಬರೋದು, ಮುಂದೆ ಏನು ಮಾಡಿದೆ, ಡ್ಯಾಶ್ ಮಾಡಿದೆ. ನೀವು ಏನು ಮಾಡಬೇಕಾಗತ್ತೆ, ಸಾಲು ಮರದ ತಿಮ್ಮಕ್ಕ ವಾಸ್ ಮ್ಯಾರಿಡ್ ಟು ನೋಡಿ, ಇದೆಲ್ಲ ಡ್ಯಾಶು, ಇಲ್ಲಿ ಡ್ಯಾಶ್ ಬಿಟ್ಬಿಟ್ಟೆ. ಅಂದರೆ ಒಂದು ಸೆಂಟೆನ್ಸಲ್ಲಿರ್ತಕ್ಕಂಥ ಒಂದು ಮೇನ್ ಪದವನ್ನು ನೀವು ಬಿಟ್ಟು ಬಿಡಬೇಕು. ಅದನ್ನು ಬಿಟ್ಟು ಏನು ಮಾಡಬೇಕು, ಆ ಜಾಗದಲ್ಲಿ ಡ್ಯಾಶನ್ನು ತುಂಬಬೇಕು. ಇದು ಮಕ್ಕಳು ಕೂಡ ಮಾಡ್ತವೆ ನೋಡಿ. ಸಾಲು ಮರದ ತಿಮ್ಮಕ್ಕ ವಾಸ್ ಮ್ಯಾರಿಡ್ ಟು ಅಂತ ಮುಂದಿನ ಡ್ಯಾಶ್ ಬಿಟ್ಟೆ, ಇದು ಗ್ಯಾಪ್ ಫಿಲ್ಲಿಂಗ್ ಆಯಿತು, ಬಿಟ್ಟ ಸರ್ ತುಂಬಿ ಅನ್ನಂಗೆ ಆಯಿತು, ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಟೈಪ್. ಇದಕ್ಕೆ 1 ಅಂಕ ಸಿಗುತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ಶಿ ಹ್ಯಾಸ್ ಪ್ಲಾಂಟೆಡ್ ಆ್ಯಂಡ್ ರೈಸ್ಡ್ ಮೋರ್ ದೆನ್ ಡ್ಯಾಶ್ ಟ್ರೀಸ್ ಅಂತ, ಇದು ಕೂಡ ಪ್ಯಾಸೇಜಲ್ಲೇ ಇದೆ ನೋಡಿ. ಶಿ ಹ್ಯಾಸ್ ಪ್ಲಾಂಟೆಡ್ ಅಂತ ಇದೆ ನೋಡಿ, ಇಲ್ಲಿಂದ ಆ್ಯಂಡ್ ರೈಸ್ಡ್ ಮೋರ್ ದೆನ್ ಅಂತ ಇತ್ತು. ನಾನೇನು ಮಾಡಿದೆ, 8000 ಬಿಟ್ಬಿಟ್ಟೆ, ಟ್ರೀಸ್ ಹಾಕಿದೆ. ಆ 8000 ಬಿಟ್ಟೆ ನಾನು, ಅದೇನಾಯಿತು, ಕ್ವಶನ್ ಆಯಿತು. ಎಂತಹ ಕ್ವಶನ್ ಆಯಿತು, ಬಿಟ್ಟ ಸ್ಥಳ ತುಂಬಿ ಅನ್ನುವಂತಹ ಒಂದು ಪ್ರಶ್ನೆ ಏನಾಯಿತು, ರಚನೆ ಆಯಿತು ಅಂತಕ್ಕಂಥದ್ದು. ಸೊ ಹೀಗೆ ನೋಡಿ, ಶಿ ಹ್ಯಾಸ್ ಪ್ಲಾಂಟೆಡ್ ರೈಸ್ಡ್ ಮೋರ್ ದೆನ್ ಡ್ಯಾಶ್ ಟ್ರೀಸ್ ಮಾಡಿ ಏನು ಬಿಟ್ಟೆ, ಇಲ್ಲಿ 8000 ಬಿಟ್ಟೆ. ಸೊ ನೀವು ಏನು ಮಾಡಬೇಕು, ಯಾವುದಾದ್ರೂ ಒಂದು ಮುಖ್ಯವಾದಂಥ ಪದವನ್ನು ಬಿಟ್ಟು ಉಳಿದ ವಾಕ್ಯವನ್ನು ಪೂರ್ಣಗೊಳಿಸಬೇಕು. ಒಂದು ಪದವನ್ನು ಬಿಡಬೇಕು. ಆ ಬಿಟ್ಟಾಗ ಏನಾಗುತ್ತೆ, ಗ್ಯಾಪ್ ಫಿಲ್ಲಿಂಗ್ ಪ್ರಶ್ನೆ ಏನಾಗುತ್ತೆ, ರಚನೆ ಆಗುತ್ತೆ. ಇದಕ್ಕೆ 2 ಅಂಕ ನಿಮಗೆ ಸಿಗುತ್ತೆ. ಬಹಳ ಸುಲಭವಾಗಿ ನೀವು ಇದನ್ನು ತಗೋಬಹುದು ಅಂತಕ್ಕಂಥದ್ದು. ಸಿ ಏನಿದೆ, ರೆಕಗ್ನೈಸ್ ಎನಿ 2 ನೌನ್ಸ್ ಫ್ರಮ್ ದ ಪ್ಯಾಸೇಜ್ ಅಂತ ಇದೆ ನೋಡಿ. ಪ್ಯಾಸೇಜಲ್ಲಿ ಅನೇಕ ನೌನ್ಸ್ ಇದೆ ನೋಡಿ. ಚಿನ್ನಪ್ಪ ಅದು ಕೂಡ ನಾಮಪದ, ಸಾಲು ಮರದ ತಿಮ್ಮಕ್ಕ ಅದು ನಾಮಪದ, ಅದನ್ನು ತೊಗೋಬೋದು. ಟ್ರೀಸ್ ತೊಗೋಬೋದು. ಸೋ ಮೆನಿ, ಈಗ ನಾಮಪದಕ್ಕೆ ಸಂಬಂಧಪಟ್ಟಂತೆ 2 ಪದಗಳನ್ನು ನೀವು ತೊಗೋಬೇಕು ಅಂತ ಇದೆ. ನಾಮಪದ ಅಂದರೆ ನಿಮ್ಗೆ ಗೊತ್ತಿದೆ, ವ್ಯಕ್ತಿಯ ಹೆಸರಾಗಿರ್ಬೋದು, ವಸ್ತುವಿನ ಹೆಸರಾಗಿರ್ಬೋದು, ಅಥವಾ ಸ್ಥಳದ ಹೆಸರಾಗಿರ್ಬೋದು, ಅನಿಮಲ್ ಹೆಸರಾಗಿರ್ಬೋದು. ಹೆಸರನ್ನು ಸೂಚಿಸ್ತಕ್ಕಂಥ ಪದವನ್ನು ನಾವು ನಾಮಪದ ಅಂತ ಹೇಳ್ತೀವಿ. ನಾನು ಯಾವ್ದು ತಗೊಂಡಿದ್ದೀನಿ ಇಲ್ಲಿ, ನಾನು ಟ್ರೀಸ್ ತಂಡೆ, ಇದು ವಸ್ತುಗೆ ಸಂಬಂಧಪಟ್ಟಿದ್ದು. ರೋಡ್ ತಂದೆ, ಇದು ವಸ್ತುಗೆ ಸಂಬಂಧಪಟ್ಟಿದ್ದು. ಇದೇ ತೊಗೋಬೇಕಾ, ಇಲ್ಲ, ನಿಮಗೆ ಯಾವುದು ಇಷ್ಟ ಅದನ್ನು ತೊಗೋಬೋದು. ಟ್ರೀಸ್ ಇದೆ, ರೋಡ್ ಇದೆ, ಅದಕ್ಕೆ ನಾನು ಏನು ಮಾಡಿದೆ, ಟ್ರೀಸ್ ತೊಗೊಂಡೆ, ರೋಡ್ಸನ್ನು ತೊಗೊಂಡೆ. ನೀವು ಸಾಲು ಮರದ ತಿಮ್ಮಕ್ಕ ಆ ಒಂದು ಪದವನ್ನು ತೊಗೋಬೋದು, ಚಿನ್ನಪ್ಪ ಆ ಒಂದು ಪದವನ್ನು ತೊಗೋಬೋದು. ಮತ್ತು ಇಲ್ಲಿ ನೋಡಿ, ನಾನು ಹೇಳ್ದಂಗೆ ಟ್ರೀಸ್ ತೊಗೋಬೋದು, ಮತ್ತು ಚಿಲ್ಡ್ರನ್ ಅದು ತೊಗೋಬೋದು, ಮಕ್ಕಳು ಅದು ತೊಗೋಬೋದು. ಅನೇಕ ನೌನ್ಗಳಿದೆ ಇಲ್ಲಿ ಟ್ರೀಸ್ ಇದೆ ನೋಡಿ, ನಾನು ತಗೊಂಡಿರುವ ಟ್ರೀಸ್ ಇದೆ. ಸೊ ಅನೇಕ ಪದಗಳನ್ನು ತೊಗೋಬೋದು. ಆದರೆ ಅವನು ಕೇಳಿರ್ತಕ್ಕಂಥ ಪದಗಳು ಎಷ್ಟು, 2 ನೋಡಿ. ಹುಲಿಕಲ್ ಅನ್ನೋದು ಕೂಡ ಏನಾಗುತ್ತೆ, ನಾಮಪದ ಆಗುತ್ತೆ. ಕಡೂರು ಅನ್ನೋದು ನಾಮಪದ ಆಗುತ್ತೆ. ಅದು ಯಾವುದಕ್ಕೆ, ಸ್ಥಳದ ಹೆಸರು, ಅದು ಕೂಡ ಏನಾಗುತ್ತೆ, ನಾಮಪದ ಆಗುತ್ತೆ. ಅನೇಕ ನಾಮಪದಗಳಿದೆ ಇಲ್ಲಿ. ಅದರಲ್ಲಿ ನೀವು ಎಷ್ಟನ್ನು ತೊಗೋಬೇಕು, ಓನ್ಲಿ 2 ತೊಗೋಬೇಕು. ಯಾವುದಾದ್ರೂ 2 ನಾಮಪದಗಳನ್ನು ನೀವು ಹಾಕ್ಬೋದು. ಇದು ಸುಲಭ, ಮಕ್ಕಳು ಕೂಡ ಮಾಡ್ತವೆ. ಸೊ ಇದಕ್ಕೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಡಿನಲ್ಲಿ ನೋಡಿ, ಟ್ರೂ ಫಾಲ್ಸ್ ಕ್ವಶನ್ ಇದೆ. ಸವಿ ತಪ್ಪುಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದೆ. ಅದು ಏನು ಮಾಡಬೇಕು, ಒಂದು ಸ್ಟೇಟ್ಮೆಂಟ್ ಬರಬೇಕು. ಸಾಲು ಮರದ ತಿಮ್ಮಕ್ಕ ಪ್ಲಾಂಟೆಡ್ ಮೋರ್ ದೆನ್ 8000 ಟ್ರೀಸ್ ಅಂತ ಇದೆ. ಇದು ಏನು ಮನೆಯಿಂದ ತಂದಿದ್ದು ನಾನು, ಇಲ್ಲ, ಕ್ವಶನ್ ಪೇಪರ್ನಲ್ಲೇ ಇದೆ. ನೀವೇನು ಬಾಯ್ಹಾಟ್ ಮಾಡ್ಕೊಂಡು ಹೋಗಂಗಿಲ್ಲ ಮನೆಯಿಂದ ನೋಡಿ. ಶಿ ಹ್ಯಾಸ್ ಪ್ಲಾಂಟೆಡ್ ಆ್ಯಂಡ್ ರೈಸ್ಡ್ ಮೋರ್ ದೆನ್ 800 ಟ್ರೀಸ್ ಅಂತ ಇದೆ. ಅದೇ ಸೆಂಟೆನ್ಸನ್ನು ನಾನೇನು ಮಾಡಿದ್ದೀನಿ, ಬಳಸ್ಕೊಂಡಿದ್ದೀನಿ. ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ನಾವು ಪ್ಯಾಸೇಜಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ನಾವು ಹಾಕಬೇಕು. ಹಾಕಿ ಅದರ ಮುಂದೆ ಟ್ರೂ ಮತ್ತು ಫಾಲ್ಸ್ ಅಂತ ಹೇಳ್ಬಿಟ್ಟು ಬರೀಬೇಕು. ಇಲ್ಲಿ ಏನಾಗುತ್ತೆ, ಒಂದು ಟ್ರೂ ಫಾಲ್ಸ್ ಕ್ವಶನ್, ಸವಿ ತಪ್ಪು ಪ್ರಶ್ನೆ ಏನಾಗುತ್ತೆ, ರಚನೆ ಆಗುತ್ತೆ. ಇದಕ್ಕೆ ಎಷ್ಟು ಅಂಕ ಸಿಗುತ್ತೆ, 1 ಅಂಕ ಸಿಗುತ್ತೆ. ಹೀಗೆ ನೀವು ಟೋಟಲಾಗಿ 5 ಅಂಕಗಳನ್ನು ಪ್ಯಾಸೇಜಲ್ಲಿ ನೀವು ತಗೋಬೋದು ಅಂತೇಳ್ಬಿಟ್ಟು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ನಿಮಗೂ ಕೂಡ ಇದು ಆಗುತ್ತೆ. ನನಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ನನಗೇ ಆಗುತ್ತೆ ಇದು ಅಂತ ಅಲ್ಲ, ನಿಮ್ಮ ಕೈಯಲ್ಲೂ ಸಾಧ್ಯ ಆಗುತ್ತೆ. ನೀವು ಕೂಡ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಇದು ತುಂಬ ಕಷ್ಟವಾದದ್ದೇನಲ್ಲ. ನೀವು ಅಬ್ಸರ್ವೇಷನ್ ಮಾಡಿದ್ರೆ ನನ್ನ ಮಾತುಗಳನ್ನು, ನಾನು ಹೇಳಿರ್ತಕ್ಕಂಥ ವೇಯನ್ನು, ಟೆಕ್ನಿಕನ್ನು ನೀವು ಫಾಲೋ ಮಾಡೋದು ನಿಮಗೂ ಕೂಡ ಇದು ಸಾಧ್ಯ ಆಗುತ್ತೆ. 5 ಕೂಡ ನಿಮಗೆ ಖಂಡಿತ ಲಭ್ಯ ಆಗುತ್ತೆ. ಈಗ ನಾವೇನು ಮಾಡೋಣ, ಇದೇ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಒಂದು ಪೋಯಮನ್ನು ಕೂಡ ಕೇಳಿದಾಗ, ಏಪ್ರಿಲ್ 2026 ಏನು ಮೊನ್ನೆ ಎಕ್ಸಾಮ್ಸ್ ಆಯ್ತಲ್ಲ, ಸಪ್ಲಿಮೆಂಟ್ರಿದು. ಸೊ ಅಲ್ಲಿ ಒಂದು ಪೋಯಮ್ ಕೂಡ ಬಂದಿದೆ. ಪೋಯಮ್ ನೇಮು ಎ ಬರ್ಡ್ ಅಂತ ಹೇಳ್ಬಿಟ್ಟು 2 ಸ್ಟ್ಯಾನ್ಸ್ ಕೊಟ್ಟಿದ್ದಾವೆ ಇಲ್ಲಿ.
2 ಸ್ಟ್ಯಾನ್ಸಾ ಇದೆ ನೋಡಿ, 4 ಲೈನಿಂದು. ಆಮೇಲೆ ಇದನ್ನು ಕೂಡ ನೀವು ಒನ್ಸ್ ಅಥವಾ ಟ್ವೈಸ್ ಓದಿ, ಯಾಕೆಂದರೆ ಯಾವ ಪದಗಳು ಎಲ್ಲಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕು. ಫುಲ್ ಮೀನಿಂಗ್ ಅಂತೂ ಅರ್ಥ ಆಗಲ್ಲ, ಆದರೂ ನಮಗೆ ಅಂಕಗಳು ಬೇಕಾಗುತ್ತೆ. ಎಕ್ಸಾಮಲ್ಲಿ ಪಾಸಾಗಬೇಕು, 30 ಅಂಕಗಳು ಬೇಕಾಗುತ್ತೆ ನಮಗೆ ಪಾಸಾಗೋದಕ್ಕೆ 60ಗೆ. ಅದಕ್ಕೆ ನಾವು ಯಾವುದೂ ಬಿಡೋ ಹಾಗಿಲ್ವಲ್ಲ, ಎಲ್ಲದನ್ನು ಅಟೆಂಡ್ ಮಾಡಬೇಕು. ಕ್ವಶನ್ಸ್ ಅಂತ ಇದೆ ನೋಡಿ. ಪಿಕ್ ಔಟ್ 2 ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಪೊಯಮ್ ಅಂತ ಇದೆ. ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ, 2 ಸೆಟ್ ರೈಮಿಂಗ್ ವರ್ಡ್ಸ್ ಗೊತ್ತಾಗಿದೆ ನಿಮಗೆ. ಈಗಾಗಲೇ ನಾನು ಭಾಳಷ್ಟು ಸತಿ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ಸೇಮ್ ಸ್ಪೆಲ್ಲಿಂಗು ಮತ್ತು ಸೇಮ್ ಸೌಂಡಿಂದ ಏನು ಅಂಡ ಆಗುತ್ತೆ ಅದನ್ನು ನಾವು ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಆಮೇಲೆ ಅದನ್ನು ನೋಡೋಣ. ನೆಕ್ಸ್ಟ್ ಬಿನಲ್ಲಿ ನೋಡಿ, ರೈಟ್ 1 ಕಾಂಪ್ರಹೆನ್ಷನ್ ಕ್ವಶನ್ ಅಂತ ಇದೆ. ಕಾಂಪ್ರಹೆನ್ಷನ್ ಕ್ವಶನ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನ್ ಅಂತ ಹೇಳ್ಬಿಟ್ಟು, ಇದು ಕೂಡ WH ಕ್ವಶನ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಒಂದು ಕಾಂಪ್ರಹೆನ್ಷನ್ ಕ್ವಶನ್ನ ನೀವು ಕೇಳಿ ಅಂತ ಇದೆ. ಆಮೇಲೆ ಸಿ ನೋಡಿ, ಕನ್ಸ್ಟ್ರಕ್ಟ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಇದೆ. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ನ ಬಹು ಆಯ್ಕೆ ಪ್ರಶ್ನೆಯನ್ನು ಏನು ಮಾಡಿ ಒಂದು ರಚನೆ ಮಾಡಿ ಅಂತ ಇದೆ. ಆಮೇಲೆ ಡಿ ಏನಿದೆ, ಮೆನ್ಷನ್ ದ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ ಅಂತ ಇದೆ. TLM ಅಂತ ನಾವು ಹೇಳ್ತೀವಿ, ರಿಸೋರ್ಸಸ್ ಟು ಇಂಟ್ರೊಡ್ಯೂಸ್ ದ ಈ ಪೊಯಮನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಈ ಪೊಯಮನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನೀವು ಬಳಸಬಹುದಾದಂತಹ TLM ಏನು, ನೀವು ಈಗಾಗಲೇ TP ಇಂಟರ್ನ್ಶಿಪ್ಗೆಲ್ಲ ಹೋಗಿದ್ದೀವ. TLMನ ಹೇಗೆ ನೀವು ಬಳಸಬೇಕು, ಹೇಗೆ ಪಟ್ಟಿ ಮಾಡಬೇಕು ಅನ್ನೋದು ಗೊತ್ತಿದೆ, ಅದು ಕೂಡ ನಾವಿಲ್ಲಿ ಚರ್ಚೆ ಮಾಡೋಣ. ಇಲ್ಲೂ ನೋಡಿ 2 ಸ್ಟ್ಯಾನ್ಸಾ ಇದೆ. ಮೊದಲನೇ ಪ್ರಶ್ನೆಗೆ ಹೋಗೋಣ ನಾವು. ಪಿಕ್ ಔಟ್ 2 ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್ ಫ್ರಮ್ ದ ಪೊಯಮ್ ಅಂತ ಇದೆ ನೋಡಿ. ಸೇಮ್ ಸ್ಪೆಲ್ಲಿಂಗು ಮತ್ತು ಸೇಮ್ ಸೌಂಡ್ ಅಂದರೆ ನೋಡಿ, ಇಲ್ಲಿ ಏನಿದೆ ಸ ವ ಅಂತ ಇದೆ. ಆಮೇಲೆ ಏನಿದೆ ಗ್ರಾಸ್ ಪಾಸ್ ಅಂತ ಇದೆ. 2 ಸೆಟ್ ಇಲ್ಲಿ ಬಂತು, ನಾನು ಇಲ್ಲಿ ಹಾಕಿದ್ದು ನೋಡಿ. ರೈಮಿಂಗ್ ವರ್ಡ್ಸ್ ಅಂತ ಹಾಕಬೇಕು, 2 ಸೆಟ್ಸ್ ಆಫ್ ರೈಮಿಂಗ್ ವರ್ಡ್ಸ್ ಅಂತ ಬರಬೇಕು ನೋಡಿ. ಸ ವ ಗ್ರಾಸ್ ಪಾಸ್ ನೋಡಿ, ಸೇಮ್ ಸ್ಪೆಲ್ಲಿಂಗಿಂದ ಎಂಡ್ ಆಗ್ತಾ ಇದೆ, ಸೇಮ್ ಸೌಂಡಿಂದ ಏನಾಗ್ತಾ ಇದೆ ಎಂಡಿಂಗ್ ಆಗ್ತಾ ಇದೆ. ಅದಕ್ಕೆ ನಾವು ಏನಂತೀವಿ, ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಿ. ಇದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ನಿಮಗೆ ಅಂಕಗಳು ಎಷ್ಟು ಸಿಗುತ್ತೆ? 2 ಅಂಕಗಳು ನಿಮಗೆ ಲಭ್ಯ ಆಗುತ್ತೆ. 2 ಮಾರ್ಕ್ಸ್, ಭಾಳ ಸುಲಭವಾಗಿ 2 ಮಾರ್ಕ್ಸ್ ಸಿಗ್ಬಿಡುತ್ತೆ ನಿಮಗೆ. ರೈಟ್ 1 ಕಾಂಪ್ರಹೆನ್ಷನ್ ಕ್ವಶನ್ ಅಂತ ಇದೆ. ಯಾವುದಾದ್ರೂ ಒಂದು ಕಾಂಪ್ರಹೆನ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಕ್ವಶನನ್ನು ಕೇಳಿ ಅಂತ ಇದೆ. ನಾನೇನು ಕೇಳಿದ್ದೀನಿ ನೋಡ್ಬಿಡೋಣ ಮೊದಲು. ನೋಡಿರಿ, ವಾಟ್ ಡಿಡ್ ದ ಬರ್ಡ್ ಬೈಟ್ ಇನ್ ಹಾಲ್ಫ್ಸ್ ಅಂತ ಇದೆ, ನಾನು ಕೇಳಿರ್ತಕ್ಕಂಥದ್ದು. ಇದು ನಾನು ಹೇಗೆ ಮಾಡಿದೆ ಅಂತಕ್ಕಂಥ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಈಗ. ನೋಡಿ, ಇಲ್ಲಿ 3rd ಲೈನಲ್ಲಿ ಹಿ ಬೈಟ್ ಆ್ಯನ್ ಅರ್ತ್ ಓಮ್ ಇನ್ ಹಾಲ್ಫ್ಸ್ ಅಂತ ಇದೆ. ನಾನೇನು ಮಾಡಿದೆ, ಆ್ಯನ್ ಅರ್ತ್ ಓಮ್ನ ತೆಗೆದುಬಿಟ್ಟೆ. ಆಮೇಲೆ ಹಿ ಅಂದರೆ ಬರ್ಡ್ ಅಂತ ಅನ್ಕೋಬೇಕು, ವಾಟ್ ಸೇರಿಸ್ಕೊಂಡೆ. ವಾಟನ್ನು ನಾವು ಬರ್ಡಿಗೆ ವಾಟ್ ಅಂತಲೇ ಹೇಳಬೇಕಾದ್ರೆ ವಾಟ್ ಡಿಡ್ ಸೇರಿಸ್ಕೋಬೇಕು. ಈ ಬೈಟ್ BIT ಆಗುತ್ತೆ ಪ್ರೆಸೆಂಟಲ್ಲಿ, ಬೈಟ್ ಇನ್ ಇದನ್ನು ಕಂಟಿನ್ಯೂ ಮಾಡಿದೆ. ಈ ಜಾಗದಲ್ಲಿ ವಾಟ್ ಡಿಡ್ ಮಾಡಿಕೊಂಡೆ, ಇನ್ ಹ್ಯಾಲ್ವ್ಸ್ ಅಂತ ಮಾಡಿದೆ. ಆಮೇಲೆ ಕ್ವಶನ್ ಮಾರ್ಕ್ ಆಗಿದೆ. ಇಲ್ಲಿ ನಿಮಗೇನು ನೋಡಿ, ಇದೇ ಪ್ರಶ್ನೆ ನಾನು ಮಾಡಿರ್ತಕ್ಕಂಥದ್ದು. ನಿಮಗೆ ಏನೂ ಗೊತ್ತಾಗ್ತಾ ಇಲ್ಲ, ಆ ಪೊಯಮಿಗೆ ಹೇಗೆ ಪ್ರಶ್ನೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡ್ಬೋದು, ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೊಯಮ್ ಅಂತ ಆಗ್ಬಿಡಿ ಸಾಕು. ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೊಯಮ್ ಅಂತ ಬರೆದು ನೀವೇನು ಮಾಡಬೇಕು, ಆ ಪೊಯಮ್ ನೇಮನ್ನು ಬರೆದು ಏನಾಗುತ್ತೆ ನಿಮಗೆ ಅಂಕ ಲಭ್ಯ ಆಗುತ್ತೆ. ಅನ್ಕೊಂಡೇನು ಬೈತು ನೋಡಿ, ನೀವೇನು ಮಾಡಿ, ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೊಯಮ್, ಯಾವ ಪೊಯಮ್ ಅದು, ಇನ್ವರ್ಟೆಡ್ ಕಾಮಲ್ಲಿ ಎ ಬರ್ಡ್ ಅಂತ ಸೇರಿಸಿ ಕ್ವಶನ್ ಮಾರ್ಕ್ ಹಾಕಿ. ಇದನ್ನು ನೀವು ಯಾವುದೇ ಪೊಯಮಿಗೂ ನೀವು ಮಾಡ್ಕೋಬೋದು. ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೊಯಮ್ ಮೊದಲೇ ಬಾಯ್ ಹಾಕಿ ಮಾಡ್ಕೊಳ್ಳಿ. ಆಮೇಲೆ ಯಾವ ಪೊಯಮ್ ಅದು ಅನ್ನೋದು ಇನ್ವರ್ಟೆಡ್ ಕಾಮದಲ್ಲಿ ಹಾಕಿ. ಎ ಬರ್ಡ್ ಪೊಯಮ್ ಅಂತ ಇತ್ತು, ನಾನು ಏನು ಮಾಡಿದೆ, ಎ ಬರ್ಡ್ ಅಂತ ಹಾಕಿದೆ. ಎ ಬರ್ಡಲ್ಲಿದೆ, ಇಲ್ಲಿ ನೋಡಿ ಎ ಬರ್ಡ್ ಅಂತ ಇತ್ತು, ಅದಕ್ಕೆ ಎ ಬರ್ಡ್ ಆಗಿದೆ. ನೀವು ಆ ಒಂದು ಟೈಟಲನ್ನು ಹಾಕಿ ಏನು ಮಾಡಿ, ಕ್ವಶನ್ ಮಾರ್ಕ್ ಇನ್ವರ್ಟೆಡ್ ಕಾಮಲ್ಲಿ ಟೈಟಲ್ ಹಾಕಿ ಮತ್ತು ಕ್ವಶನ್ ಮಾರ್ಕ್ ಹಾಕಿ ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೊಯಮ್ ಅಂತ ಕೇಳಿದ್ರು ಕೂಡ ಅದು ಕಾಂಪ್ರಹೆನ್ಷನ್ ಆಗುತ್ತೆ. ನಿಮಗೆ ಕ್ವಶನ್ ಕನ್ಸ್ಟ್ರಕ್ಟ್ ಮಾಡೋದು ಕಷ್ಟ ಆಯಿತು ಅಂದರೆ ವಾಟ್ ಈಸ್ ದ ಮೆಸೇಜ್ ಆಫ್ ದಿ ಪೊಯಮ್ ಅಂತ ಹಾಕಿ, ಎ ಬರ್ಡ್ ಅಂತ ಹಾಕಿ ಕ್ವಶನ್ ಮಾರ್ಕ್ ಆಗ್ಬೋದು. ಇಲ್ಲಿ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ಸಿಗೆ ನೋಡ, ಕನ್ಸ್ಟ್ರಕ್ಟ್ ಎ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಇದೆ. ಅಂದರೆ ಬಹು ಆಯ್ಕೆ ಪ್ರಶ್ನೆಯನ್ನು ನೀವು ಕನ್ಸ್ಟ್ರಕ್ಟ್ ಮಾಡಿ ಅಂತ ಇದೆ. ಭಾಳ ಸುಲಭವಾಗಿ ನಾವೇನು ಮಾಡ್ಬೋದು, ಅದನ್ನು ಮಾಡ್ಬೋದು. ನೋಡಿ, ಡ್ಯಾಶ್ ಕೇಮ್ ಡೌನ್ ದಿ ವಾಕ್ ಅಂತ ಮಾಡಿದೆ ನಾನು. ಇದು ಎಲ್ಲಿದೆ, ಇದು ನಿಮ್ಮ ಪೊಯಮಲ್ಲೇ ಇದೆ ನೋಡಿ. ಇಲ್ಲಿ ನಾನು ಇದನ್ನು ಡ್ಯಾಶ್ ಬಿಟ್ಬಿಟ್ಟೆ, ಇಷ್ಟನ್ನು ಬರೆದೆ, ಡ್ಯಾಶ್ ಕೇಮ್ ಡೌನ್ ದ ವಾಕ್, ಇದನ್ನು ಬಿಟ್ಬಿಟ್ಟೆ ನಾನು. ಡ್ಯಾಶ್ ಕೇಮ್ ಡೌನ್ ಅಂದರೆ ಇಲ್ಲೂ ಕೂಡ ಒಂದು ಮುಖ್ಯವಾದಂಥ ಪದವನ್ನು ಏನು ಮಾಡಬೇಕು, ಬಿಡಬೇಕಾಗತ್ತೆ. ಬಿಟ್ಟು ಏನು ಮಾಡಬೇಕು, ಉಳಿದ ಒಂದು ಸೆಂಟೆನ್ಸ್ ನೋಡಿ, ಡ್ಯಾಶ್ ಮುಖ್ಯವಾದ ಎ ಬರ್ಡ್ ಬಿಟ್ಬಿಟ್ಟೆ,
ಕೇಮ್ ಡೌನ್ ದಿ ವಾಕ್ ಅಂತ ಆಗದೆ ಡ್ಯಾಶ್ ಅಂತ ಬರುತ್ತೆ. ಆಮೇಲೆ ಕೆಳಗೆ ಬಹು ಆಯ್ಕೆ ಅಲ್ವಾ ಇದು, ಅದಕ್ಕೆ ನಾನು ಮೊದಲೇ ಆನ್ಸರ್ ಬರ್ಕೊಂಡೆ. ಎ ಬರ್ಡ್ ಮತ್ತು ಎ ಓಮ್, ಎ ಬೀಟಲ್, ಎ ಫ್ಲವರ್, ಇದೆಲ್ಲ ಎಲ್ಲಾಗಲಿ ಇದೆಲ್ಲ ತಪ್ಪು ಆಪ್ಷನ್ಗಳು. ನಾವು ಎಲ್ಲಿ ಹುಡುಕಬೇಕು? ಇಲ್ಲೇ ಹುಡುಕಬೇಕು. ನೋಡಿ, ಬೀಟಲ್ ಇದೆ, ಮತ್ತು ಏನು ನಾನು ಹಾಕಿದ್ದೀನಿ ಅದೆಲ್ಲ ಇದೆ. ಬೀಟಲ್ ಇದೆ ಮತ್ತು ಫ್ಲವರ್ ಇದೆ, ಸೊ ಎಲ್ಲರೂ ಇದೆ. ನೀವೇನು ಮಾಡಬೇಕು, ಇದೇ ಒಂದು ಪೊಯಮಲ್ಲಿರ್ತಕ್ಕಂಥ ಪದಗಳನ್ನು ತಪ್ಪು ಆಯ್ಕೆಗಳನ್ನು ಏನು ಮಾಡಬೇಕು, ಇಲ್ಲಿ ಹಾಕಬೇಕು. ಅಲ್ಲಿ ಓಮ್, ಬೀಟಲು, ಫ್ಲವರ್ ಎಲ್ಲ ಇದೆ. ಕರೆಕ್ಟ್ ಆನ್ಸರ್ ಯಾವುದು? ಎ ಬರ್ಡ್. ಕರೆಕ್ಟ್ ಆನ್ಸರೇ ಇರಬೇಕು, ನಿಮ್ಗೆ ಗೊತ್ತಿದೆ. ಮತ್ತು 3 ತಪ್ಪು ಆನ್ಸರ್ಗಳು ಇರಬೇಕು, ಆಯ್ಕೆಗಳು ಇರಬೇಕು. ಒಂದು ಪದವನ್ನು ಇಲ್ಲಿ ಬಿಟ್ಟಿರಬೇಕು, ಅದಕ್ಕೆ ಸರಿಯಾದಂಥ ಪದ ಇಲ್ಲಿ ಇರಬೇಕು. ನೋಡಿ, ಆನ್ಸರ್ ಎ ಬರ್ಡ್ ಅಂತ ಹಾಕ್ಕೊಂಡು ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇದನ್ನು ಹಾಕೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪದವನ್ನು ಬಿಟ್ಟು ಏನು ಮಾಡಬೇಕು, ನೀವು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕು. ಆ ಪದಕ್ಕೆ ಆ ಪದ ಆಪ್ಷನಲ್ಲಿ ಬರಬೇಕು. ಎ ಆಪ್ಷನಲ್ಲಿ ತೊಗೊಳ್ಳಿ ಅಥವಾ ಬಿನಲ್ಲಿ ತೊಗೊಳ್ಳಿ, ನೋ ಪ್ರಾಬ್ಲಮ್. ಎ ಆಪ್ಷನ್ ತೊಗೊಂಡು ಒಳ್ಳೆಯದು, ಯಾಕೆಂದರೆ ನಾವು ಆನ್ಸರ್ನ ಮೊದಲೇ ಹಾಕಿದರೆ ತಪ್ಪು ಆನ್ಸರ್ನ ಈಸಿಯಾಗಿ ನಾವು ಹುಡ್ಕೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೂ ನಿಮ್ಗೆ ಏನಾಗುತ್ತೆ, 1 ಅಂಕ ಲಭ್ಯ ಆಗುತ್ತೆ. ಇದು ಕನ್ಸ್ಟ್ರಕ್ಟ್ ಮಾಡೋದು ಏನು ತುಂಬ ಕಷ್ಟ ಆಗಲ್ಲ, ನೀವು ಕೂಡ ಮಾಡಬಹುದು. ನೀವೇನು ಮಾಡಬೇಕು, ಪ್ರೀವಿಯಸ್ ಕ್ವಶನ್ ಪೇಪರ್ನ ಅನೇಕ ಪ್ಯಾಸೇಜ್ಗಳನ್ನು ಏನು ಮಾಡಬೇಕು, ನೀವು ಸಾಲ್ವ್ ಮಾಡೋದು ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಆಮೇಲೆ ಡಿ ಲಾಸ್ಟ್ ಕ್ವಶನ್ ಏನಿದೆ ನೋಡಿ, ಮೆನ್ಷನ್ ದ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ TLM ಟು ಇಂಟ್ರೊಡ್ಯೂಸ್ ದ ಪೊಯಮ್. TLMನ್ನು ನಾವು ಯಾವ್ದು ಬಳಸ್ತೀವಿ, ಈಗಾಗಲೇ ನಿಮ್ಗೆ ಗೊತ್ತಿದೆ. TLMನ ನಾವು ಹೇಗೆ ರಚನೆ ಮಾಡಬೇಕು ಅನ್ನೋದು ನೋಡಿ. TLM ಮೊದಲನೇದು ಏನು ಮಾಡಿದೆ ನಾನು, ಪಿಕ್ಚರ್ ಅಥವಾ ಚಾರ್ಟ್ ಆಫ್ ಎ ಬರ್ಡ್. ಬರ್ಡ್ಗೆ ಸಂಬಂಧಪಟ್ಟಿದ್ದಾನೆ ಅದು, ಅದಕ್ಕೆ ಪಿಕ್ಚರ್ ಆಫ್ ಎ ಬರ್ಡ್ ಅಂತ ನಡೆಯುತ್ತೆ. ಪಿಕ್ಚರ್ ಅಥವಾ ಚಾರ್ಟ್ ಆಫ್ ಎ ಬರ್ಡ್ ಆಯಿತು, ಆಯಿತು. ಫ್ಲಾಶ್ ಕಾರ್ಡ್ ಆಫ್ ಡಿಫಿಕಲ್ಟ್ ವರ್ಡ್ಸ್, ಇದೊಂದು ಎಲ್ಲದಕ್ಕೂ ತೋಡಿ. TLM ಫ್ಲಾಶ್ ಕಾರ್ಡ್ ಆಫ್ ಡಿಫಿಕಲ್ಟ್ ವರ್ಡ್ಸ್, ಡಿಫಿಕಲ್ಟ್ ಪದಗಳ ಫ್ಲಾಶ್ ಕಾರ್ಡನ್ನು ನಾನು ತೋರಿಸಿದೆ, ಅದು ಕೂಡ ಆಗುತ್ತೆ. ಆಡಿಯೋ ವಿಡಿಯೋ ಆಫ್ ಬರ್ಡ್ ಸೌಂಡ್, ಆಡಿಯೋನೋ ವಿಡಿಯೋನೋ ಬರ್ಡ್ ಸೌಂಡ್ ಅದನ್ನು ಕೂಡ ನಾವು ತೋರಿಸಿ ನಾವೇನು ಮಾಡ್ಬೋದು, ಈ ಒಂದು ಪೊಯಮನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಬೋರ್ಡ್ ಮತ್ತು ಟೆಕ್ಸ್ಟ್ ಬುಕ್, ಇದು ಕೂಡ ನಾವು ಬಳಸದೇ ಬೇಕಾಗುತ್ತೆ. ಬ್ಲ್ಯಾಕ್ ಬೋರ್ಡ್ ಬಳಸಬೇಕು, ಟೆಕ್ಸ್ಟ್ ಬುಕ್ಕನ್ನು ಬಳಸಬೇಕು. ಸೊ ಇಲ್ಲಿ ಪಿಕ್ಚರನ್ನು ನೋಡಿ, ಪಿಕ್ಚರು ಚಾರ್ಟ್ ಆಫ್ ಎ ಬರ್ಡನ್ನು ಬಳಸಬೇಕು. TLM ಅಂದರೆ ಗೊತ್ತು, ಕಲಿಕಾ ಸಾಮಗ್ರಿನ ಏನು ನಾವು ಬಳಸ್ತೀವಿ ಅಂತಕ್ಕಂಥದ್ದು. ಫ್ಲಾಶ್ ಕಾರ್ಡ್ ಆಫ್ ಡಿಫಿಕಲ್ಟ್ ವರ್ಡ್ಸ್, ಇದರಲ್ಲಿ ಯಾವುದಾದ್ರು 2 ಬೋದು ಆಗುತ್ತೆ, ನಾನು 4 ಕೊಟ್ಟಿದ್ದೀನಿ. ಆಡಿಯೋ ವಿಡಿಯೋ ಆಫ್ ಬರ್ಡ್ ಸೌಂಡ್ ಅಂತ ಇಲ್ಲಿದೆ, ಅದನ್ನು ಕೂಡ ನಾವು ಏನು ಮಾಡ್ಬೋದು, ತೊಗೋಬೋದು. ಬ್ಲ್ಯಾಕ್ ಬೋರ್ಡ್ ಮತ್ತು ಟೆಕ್ಸ್ಟ್ ಬುಕ್ ಇದು ಇದ್ದೇ ಇರುತ್ತೆ. ಸೊ ಇಷ್ಟನ್ನು ಬರೆದು ನಿಮ್ಗೆ ಏನಾಗುತ್ತೆ, 1 ಅಂಕ ಲಭ್ಯ ಆಗುತ್ತೆ. ಅದಕ್ಕೆ ನಾನು ಹೇಳಿದ್ದು 2 ಸಾಕು. ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ 4 ನೀವು ಬರೆದು ಏನು ತಪ್ಪೇನಾಗಲ್ಲ, 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಹೀಗೆ ನೀವೇನು ಮಾಡ್ಬೋದು, ಪ್ಯಾಸೇಜನ್ನು ಮತ್ತು ಪೊಯಮನ್ನು ಬಹಳ ಸುಲಭವಾಗಿ ನೀವೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಇದು ಯಾಕೆ ನೀವು ಬಿಡಬಾರ್ದು ಅಂತ ಹೇಳಿದ್ರೆ, ಇಲ್ಲಿ ಸುಲಭವಾಗಿ 5+5 10 ಮಾರ್ಕ್ಸನ್ನು ನೀವು ತೊಗೋಬಹುದು. ಇಲ್ಲಿ 10 ತೊಗೊಂಡು ಅಂತ ಹೇಳಿದ್ರೆ MCQ ಇರುತ್ತೆ ನಿಮಗೆ, ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. 5 ಅಂಕಗಳ ಪ್ರಶ್ನೆಗಳೇನಾಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನಾನು MCQಗಳಲ್ಲಿ 2 ಮಾರ್ಕ್ಸ್ ಕ್ವಶನ್ಸಲ್ಲಿ ಮತ್ತು ಈ ಪ್ಯಾಸೇಜ್ ಮತ್ತು ಪೊಯಮಲ್ಲಿ ನೀವು ಅಟ್ಲೀಸ್ಟ್ ಒಂದು 25 ಹತ್ತತ್ರ ಹೋಯ್ತು ಅಂತ ಹೇಳಿದ್ರೆ, ಮತ್ತು 5 ಮಾರ್ಕ್ಸ್ ಕ್ವಶನ್ಗೆ ಸಂಬಂಧಪಟ್ಟಂತೆ ನೀವು ಸ್ವಲ್ಪ ನೀವು ಬೈಹಾರ್ಟ್ ಮಾಡಿಕೊಂಡು ಗೊತ್ತಿದ್ದು ಬರೆದು ನೀವು ಖಂಡಿತ 30 ಅಂಕಗಳ ಮೇಲೆ ನೀವು ತೊಗೋಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾಯಿದ್ದೀನಿ. ಇದನ್ನು ನೀವು ಖಂಡಿತ ಮಾಡ್ಬೋದು. ಅದಕ್ಕೆ ಮಾಡುವಂಥ ಕೆಲಸ ಒಂದೇ, ನೀವು ಪ್ರೀವಿಯಸ್ ಕ್ವಶನ್ ಪೇಪರ್ನ ಆದಷ್ಟು ನೀವೇನು ಮಾಡಬೇಕು, ಸಾಲ್ವ್ ಮಾಡಬೇಕು. ಪ್ಯಾಸೇಜ್ ಮತ್ತು ಪೊಯಮ್ಗಳಿಗೆ ನೀವು ಹೆಚ್ಚು ಗಮನ ಕೊಡಬೇಕು. 2 ಮಾರ್ಕ್ಸ್ಗೆ ಹೆಚ್ಚು ಗಮನ ಕೊಡಿ, ಮತ್ತು ಮಲ್ಟಿಪಲ್ ಚಾಯ್ಸ್ಗೆ ಹೆಚ್ಚು ಗಮನ ಕೊಡಿ. ಮತ್ತು 5 ಮಾರ್ಕ್ಸ್ ಕ್ವಶನ್ಗಳನ್ನು ಆದಷ್ಟು ಇಂಪಾರ್ಟೆಂಟ್ ಮಾತ್ರ 5 ಮಾರ್ಕ್ಸ್ ಕ್ವಶನ್ಗಳನ್ನು ನೀವು ಓದ್ಕೊಡಿ. ಮತ್ತು ಯಾವುದೇ ಒಂದು ಟಾಪಿಕ್ ಬಂತು, ಆ ಟಾಪಿಕ್ಗೆ ಸಂಬಂಧಪಟ್ಟಂತೆ ನಿಮಗೇನಾದ್ರು ವಿಷಯ ಗೊತ್ತಿತ್ತು ಅಂತ ಹೇಳಿದ್ರೆ 5 ಮಾರ್ಕ್ಸ್ಗೆ ಅದು ಕೂಡ ನೀವು ಅಟೆಂಡ್ ಮಾಡಿ. ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬೋಗಕ್ಕೆ ಹೋಗ್ಬಿಡಿ. ಅದಕ್ಕೆ ನಿಮಗೆ 0 ಕೊಡೋ ಜಾಗ ಅಟ್ಲೀಸ್ಟ್ 2 ಮಾರ್ಕ್ಸು ನಮಗೆ ಲಭ್ಯ ಆಗುವಂಥ ಚಾನ್ಸಸ್ ಇರುತ್ತೆ. ಈ ಒಂದು ವಿಡಿಯೋನ ನೀವು ನಿಮಗಿಷ್ಟ ಆದರೆ ನೀವು ಇದನ್ನು ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಇಲ್ಲೇ ನಿಲ್ಲಿಸ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಈ ವಿಡಿಯೋಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದ.